2-3 ಪಾಯಿಂಟ್ ಅಷ್ಟೇ ಹೇಳ್ತೀನಿ. ನಮ್ಮದು ಪೊಲೀಸದು ಫಸ್ಟ್ ಪ್ರಯಾರಿಟಿ ಬಾಗಲಕೋಟೆಯಲ್ಲಿ ಕಿಲಾ ಏರಿಯಾದಲ್ಲಿ ಓಲ್ಡ್ ಟೌನ್ ಏರಿಯಾದಲ್ಲಿ ಶಾಂತಿ ಇರಬೇಕು. ನಾವು 1 ವಾರದಿಂದ ನೋಡ್ತಾ ಇದ್ದೀರಾ, ನಾವು 1 ವಾರದಿಂದ ಶಾಂತಿ ಸುವ್ಯವಸ್ಥೆ ಇರಬೇಕು, ಯಾರಿಗೆ ತೊಂದರೆ ಆಗ್ಬಾರದು, ಯಾರು ಏನ್ ಮಾಡಿಲ್ಲ ಅವ್ರಿಗೆ ತೊಂದರೆ ಆಗ್ಬಾರದು, ಆ ಇಂಟೆನ್ಷನ್ ಇಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿದ್ದೀರಾ. ಪಾಯಿಂಟ್ ನಂಬರ್ 2, ಇಲ್ಲಿ ತನಕ ನಾವು ಏನೇನ್ ಘಟನೆ ನಡೆದಿದೆ ಅದ್ರ ಬಗ್ಗೆ ನಾವು ಇಮಿಡಿಯೇಟ್ಲಿ ಕೇಸ್ ಮಾಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಎಲ್ಲಾ ಕಮ್ಯುನಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಕಮ್ಯುನಿಟಿ ಬಗ್ಗೆ ಹೇಳಲ್ಲ. ಮುಂಚೆ ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅಥವಾ ನೋಟಿಸ್ ಕೊಟ್ಟಿದ್ದೀವಿ ಕೂಡ ಹೇಳ್ಬಿಟ್ಟು ಈ ತರ ನಮ್ಗೆ ಫೋಟೋ ಸಿಕ್ಕಿದೆ, ಈ ತರ ಸಿಕ್ಕಿದೆ, ನಮ್ಮ ಎವಿಡೆನ್ಸ್ ಇದೆ, ನಮ್ಗೆ ಸಾಕ್ಷಿ ಇದೆ, ಆ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಆದ್ರೆ ಈಗ ಮೊನ್ನೆ ತಾನೇ ಏನ್ ಇನ್ಸಿಡೆಂಟ್ ಘಟನೆ ನಡೆದಿದೆ, ಆದ್ರೆ ಎಲ್ಲರೂ ಲೀಡರ್ಸ್, ಎಲ್ಲಾ ಕಮ್ಯುನಿಟಿ ಲೀಡರ್ಸ್ ನಮ್ಮ ಹತ್ರ ಬಂದು ಹೇಳಿದ್ದಾರೆ ನಮ್ಗೆ ಕೂಡ ಶಾಂತಿ ಸುವ್ಯವಸ್ಥೆ ಬೇಕು ಬಾಗಲಕೋಟೆಯಲ್ಲಿ. ನಾವು ಕೂಡ ಅದೇ ಪ್ರಿನ್ಸಿಪಲ್ ಮೇಲೆ ಇನ್ ಮುಂದೆ ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ ತಮ್ಮದು ಈಗಾಗಲೇ ಕಾಪರೇಷನ್ ಇದೆ ನಮ್ಮ ಹತ್ರ, ಆ ಕಾಪರೇಷನ್ ಮುಂದೆ ವರ್ಸ್ಬೇಕು. ಅದರಿಂದ ನಮ್ದು ಮುಂದಿನ ದಿವಸ ಅಲ್ಲಿ ಹೋಲಿ ಹಬ್ಬ ಬರ್ತಾ ಇದೆ. ಹೋದ್ ಸರಿ ನಾನು ಇಲ್ಲಿ ಬಂದಿದೆ, ಗಣಪತಿ ಟೈಮ್ ಅಲ್ಲಿ ನಾನು ಪೂಜೆಗೆ ಬಂದಿದೆ, ಎಲ್ಲ ಬಂದಿದೆ, ಎಲ್ಲ ಚೆನ್ನಾಗಿ ಆಯ್ತು. ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಿ. ಈ ಏರಿಯಾಲಿ ನಾನು ಇರ್ತೀನಿ, ತಮ್ಮೆಲ್ಲರಿಗೆ ಮಾತಾಡಿ ಹೋಗಿದ್ದೆ. ನಾನು ಈ ಇನ್ಸಿಡೆಂಟ್ ಅಲ್ಲಿ ನಿನ್ನೆ ಏನ್ ಆಗೋಗಿದ್ದೆ, ಅದು ಯಾರು ಏನ್ ತಪ್ಪು ಮಾಡಿದ್ದಾರೆ ಸರ್, ನಾನು ಎಲ್ಲರಿಗೂ ಮುಂದೆ ಹೇಳ್ತಾ ಇದ್ದೀನಿ. ನಾವು ಚೆಕ್ ಮಾಡ್ತೀವಿ, ಅದ್ರ ಬಗ್ಗೆ ಇನ್ಕ್ವೈರಿ ಮಾಡ್ತೀವಿ. ಬಟ್ ಈಗ ನಮ್ದು ಮುಖ್ಯ ಉದ್ದೇಶ ಇನ್ನು ಮುಂದೆ ಹೋಲಿ ಹಬ್ಬ ಆರಾಮಾಗಿ ಮಾಡ್ಬೇಕು, ಯಾರು ತೊಂದರೆ ಕೊಡಲ್ಲ, ಇನ್ನೋಸೆಂಟ್ಗೆ ಯಾರು ತೊಂದರೆ ಕೊಡಲ್ಲ. ನನ್ಗೆ ಯಾವಾಗ್ಲೂ ತಮ್ಮ ಜೊತೆಗೆ ಇರ್ತೀನಿ, ಏನಾದ್ರು ಮಾತಾಡಕ್ಕೆ ಅವಶ್ಯಕತೆ ಇದೆ ಇಲ್ಲಿ ಬಂದು ಮತ್ತೆ ಮಾತಾಡ್ತೀನಿ, ನನ್ಗೆ ನೇರವಾಗಿ ಕೇಳಿ, ನಾನು ಬಂದು ಮಾತಾಡ್ತೀನಿ. ಎವಿಡೆನ್ಸ್ ಇದ್ರೆ ಅದ್ರ ಪ್ರಕಾರ ಕ್ರಮ ಜರುಗಿಸ್ತೀನಿ. ನಮಗೆ ಹೇಳ್ಬಿಡಿ, ಅವ್ರು ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆದ್ರೆ ಈ 4 ದಿನ ಹೋಳಿ ಹುಣ್ಣಿಮೆ, ಒಂದ್ ದಿವಸ ನಾಳೆ ಹಿಂದೂ ಸಮಾಜ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ನೀವು ಯಾರಿಗೆ ಅರೆಸ್ಟ್ ಮಾಡಿ. ಅವರೇನು ದೇಶ ಬಿಟ್ಟು ಹೋಗುದಿಲ್ಲ, ಊರ್ ಬಿಟ್ಟು ಹೋಗುದಿಲ್ಲ, ಜಿಲ್ಲಾ ಬಿಟ್ಟು ಹೋಗುದಿಲ್ಲ, ಇಲ್ಲೇ ಇರ್ತಾರ. ನಿಮ್ಗೆ ಹಂಗೇನಾರ ಎವಿಡೆನ್ಸ್ ಇದ್ದು ಅಂದ್ರೆ ನಮ್ಗೆ ಹೇಳ್ರಿ, ನಾವು ಅವ್ರಿಗೆ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ. ನನಗೆ ಒಂದು ಗೌರವ ಇದೆ ಸರ್, ಪೂರ್ತಿ ಮುಂದೆ ಏನ್ ಇನ್ಸಿಡೆಂಟ್ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವು ಮುಂದೆ ಕೂಡ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ನಾನು ತಮಗೆ ಪ್ರಾಮಿಸ್ ಮಾಡ್ತೀನಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ.